ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಎಣ್ಗಾಯಿ ಪಲ್ಯ ತಿಂದಿರ್ತಾರೆ, ಬದ್ನಿಕಾಯಿ ಎಣ್ಗಾಯಿ ಮಾಡಿರ್ತಾರೆ. ಆದರೆ ಇದೊಂದು ಸ್ವಲ್ಪ ಸ್ಪೆಷಲ್, ಹೀರೆಕಾಯ್ದು ಎಣ್ಗಾಯಿ ಮಾಡೋದು ಹೆಂಗಂತ ತೋರಿಸ್ತೀನಿ. ಹೀರೆಕಾಯಿಲೆ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು, ನೀವು ಬದ್ನಿಕಾಯಿಗೆ ಹೆಂಗೆ ಕಟ್ ಮಾಡ್ಕೋತೀರಿ ಹಿಂಗೆ ನಡು ಕ್ರಾಸ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಹಂಗೆ ಇದನ್ನು ಹೀರೆಕಾಯಿನೂ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಹೀರೆಕಾಯಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಮುಂಚೆನ. ಇಲ್ಲಿ ತೋರಿಸ್ದಂಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋರಿ. ಎಳ್ಳು, ಆಮೇಲೆ ಇದು ಗುರೆಳ್ಳು ಮತ್ತು ಶೇಂಗಾ ಪೌಡ್ರ್ ಮಿಕ್ಸ್ ಇದ್ದಿದ್ದೈತಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ. ಇಲ್ಲಿ ಹಸಿ ಖಾರ ಯೂಸ್ ಮಾಡತ್ತೀನಿ. ಇದಕ್ಕೆ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಇದನ್ನು ಕೈಲೇ ಮಿಕ್ಸ್ ಮಾಡ್ಕೊಂಡು ಆ ಹೀರೆಕಾಯಿ ಪೀಸ್ ಏನು ಹಾಕಿರ್ತೀವಲ್ಲ ಅದ್ರೊಳಗೆ ತುಂಬ್ಕೋಬೇಕು. ಬೆಲ್ಲ ಆಪ್ಷನಲ್, ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಪಲ್ಯ ಮಾಡ್ಕೊಳ್ಳುವಾಗ ಹಾಕ್ಕೊಂಡ್ರು ಹಾಕ್ಕೋಬೋದು. ಇಲ್ಲಿ ಕೆಲವೊಂದ್ಸಲ ಇಲ್ಲಿ ಮಿಕ್ಸ್ ಆಗಂಗಿಲ್ಲ. ಅದಕ್ಕೆ ನೋಡಿರಿ, ಇಲ್ಲಿ ತೋರಿಸ್ದಂಗೆ ಇಲ್ಲೊಂದು ಸ್ವಲ್ಪ ಅದು ಲಿಕ್ವಿಡ್ ಆಗೈತಿ. ನಿಮ್ಗೆ ಇದನ್ನ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಶೇಂಗಾ ಪೌಡ್ರ್, ಅದು ಗುರಳ್ ಪೌಡ್ರ್ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಹಿಂಗೆ ಓಪನ್ ಮಾಡಿ ಅದ್ರೊಳಗೆ ತುಂಬ್ಕೊಂಡು ಇಟ್ಕೋಬೇಕು. ಎಲ್ಲ ಒಂದತ್ತು ಕಡೆ ತುಂಬ್ಕೊಂಡು ಇಟ್ಕೋರಿ. ಅದಾದಮೇಲೆ ಇಲ್ಲೇ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಜೀರಿಗೆ, ಸಾಸಿವೆ ಹಾಕ್ಕೋಬೇಕು. ಯಾರೆಲ್ಲ ಆ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಅಂದರೆ ನಿಮ್ಮ ರೆಸಿಪಿ ಹೆಂಗೆ ಮಾಡ್ಬೇಕಂತ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಆಮೇಲೆ ಕರಿಬೇವು ಹಾಕ್ಕೊಂಡಿನಿ. ಅದನ್ನು ಫಿಲ್ ಮಾಡ್ಕೊಂಡು ಇಟ್ಕೊಂಡಂಥ ಹೀರೆಕಾಯಿನ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕು. ಇದು ನನ್ನ ಫೇವ್ರೇಟ್ ಪಲ್ಯ ಅಂತ ಹೇಳ್ಬೋದು. ಇದನ್ನು ಅವಾಗವಾಗ ನಾನು ಮಾಡ್ತಿರ್ತೀನಿ. ಇದ್ರದ್ದು ಹೀರೆಕಾಯಿದ್ದು ಚಟ್ನಿ ಒಂದು, ಆಮೇಲೆ ಹೀರೆಕಾಯಿದ್ದು ಪಲ್ಯ ಒಂದು, ಇದು ಎಣ್ಗಾಯಿ. ನಂಗೆ ಇದೆರಡು ಭಾಳ ಸೇರ್ತವೆ. ಯಾವಾಗ ಮಾಡಿದ್ರು ನಾನು ಈ ರೀತಿನ ಮಾಡ್ಕೊತಿರ್ತೀನಿ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಇದು ಉಳ್ಕೊಂಡಿರೋ ಮಸಾಲ ನಾನು ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದು ರೊಟ್ಟಿ ಜೊತೆ ತಿಂದ್ರೆ ಅಂತೂ ಭಾಳ ಚಲೋ ಇರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದ್ರೆ ಅವತ್ತಿನ ಊಟ ಮಸ್ತ್ ಇರುತ್ತೆ. ನೀವು ಟ್ರೈ ಮಾಡಿರಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ತೋರ್ಸಾತೀನಿ ಹೆಂಗೆ ಕಾಂಬಿನೇಷನ್ ಅಂತಂದು. ಹೀರೆಕಾಯಿ ಮೊದಲೇ ಹುರ್ಕೊಂಡಿವಲ್ಲ, ನೀವು ಭಾಳ ತನಕ ಬೇಯಿಸ್ಕೊಳ್ಳೋದೇನು ಬೇಕಾಗಲ್ಲ. ಇಷ್ಟು ಬೇಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಪ್ಲೇಟೆಲ್ಲ ಸರ್ವ್ ಮಾಡೀನಿ, ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬದ್ನಿಕಾಯಿ ಪಲ್ಯ. ಅದನ್ನ ಇನ್ನೊಂದು ರೀತಿ ಮಾಡ್ಬೋದು. ಅಂದರೆ ನಾವು ಇದಕ್ಕೆ ಬರ್ತಾನೂ ಅಂತೀವಿ, ಆದರೆ ಒಂದು ಸ್ವಲ್ಪ ಚೇಂಜ್ ಐತಿ. ನೋಡ್ಕೊತ ಹೋಗ್ರಿ ಹೆಂಗೆ ಅಂತ ಹೇಳ್ತೀನಿ. ನಾ ಇಲ್ಲೇ ಬದ್ನಿಕಾಯಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ ಸುಟ್ಕೊಳತ್ತೀನಿ. ಸುಟ್ಕೊಂಡಾದ್ಮೇಲೆ ಅದನ್ನು ಹೆಚ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಅದನ್ನು ಹೆಂಗೆ ಅಂತ ತೋರಿಸ್ತೀನಿ ನಾನು. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ, ಫ್ರೆಂಡ್ಸಿಗೆಲ್ಲರಿಗೂ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಸಾಂಗ್ ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ನನಗೇನು ಚೆನ್ನಾಗಿ ಹಾಡಕ್ಕೆ ಬರೋಂಗಿಲ್ಲ, ನಾನು ಒಂದು ಸಣ್ಣ ಟ್ರೈ ಮಾಡೀನಿ ಅಷ್ಟೇ. ನೀವು ಇದನ್ನು ಕೇಳಿಸ್ಕೋರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಅಡುಗೆ ಮಾಡಿವಾಗ ಸಾಂಗ್ಸ್ ಕೇಳ್ಕೊಂತ ಅಡುಗೆ ಮಾಡ್ತಿರ್ತೀನಿ. ಇಲ್ಲೇ ನಿಮಗೆ ತೋರಿಸುವಾಗೂ ಒಂದು ಸಣ್ಣ ಸಾಂಗ್ ಇರಲಿ ಅಂತ ನಾನು ಹಾಡಿದ್ದು ಅಷ್ಟೆ. ಇಲ್ಲಿ ನಾನು ಒಗ್ಗರಣೆಗೆ ಹಸಿ ಖಾರ ಯೂಸ್ ಮಾಡಿಲ್ಲ, ಒಣ ಖಾರ ಯೂಸ್ ಮಾಡೀನಿ, ಒಂದು ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡೀನಿ. ಉಳ್ಕಿದ್ದೆಲ್ಲ ನೀವು ನೋಡ್ಬೋದು. ಹಿಂಗೆ ಟ್ರೈ ಮಾಡಿರಿ, ಹೆಂಗೆ ಬಂತು ಹೇಳ್ರಿ. ಥ್ಯಾಂಕ್ ಯು.